ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ. ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ಇವತ್ತು ನಾನು ನಿಮಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾವು ಆಚರಣೆ ಮಾಡಬೇಕಾಗಿರುವಂಥ ವಿಧಾನ ಹೇಗೆ, ಮತ್ತು ಮಂತ್ರಗಳ್ಯಾವುದು, ಮತ್ತು ಯಾವ್ಯಾವ ವಸ್ತುಗಳನ್ನ ನಾವು ತಂದ್ಕೊಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ವರಮಹಾಲಕ್ಷ್ಮಿ ಅಥವಾ ವರಲಕ್ಷ್ಮಿ ಪೂಜೆಯನ್ನು ನಾವು ವ್ರತದ ಉಪವಾಸದ ನಿಯಮಗಳು ತುಂಬ ಕಟ್ಟುನಿಟ್ಟಾದ ಮತ್ತು ಈ ವ್ರತವನ್ನು ಹೆಚ್ಚಾಗಿ ವಿವಾಹಿತ ಮಹಿಳೆಯರು, ಸುಮಂಗಲಿಯರು ತಮ್ಮ ಪತಿ ಮತ್ತು ಮಕ್ಕಳು ಮತ್ತು ಇತರ ಕುಟುಂಬದ ಸದಸ್ಯರ ಯೋಗಕ್ಷೇಮಕ್ಕಾಗಿ ಆಚರಿಸುತ್ತಾರೆ. ಹಿಂದೂ ಸಂಪ್ರದಾಯದ ಪ್ರಕಾರ ಈ ದಿನದಂದು ವರಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸುವುದು ಸಂಪತ್ತು, ಭೂಮಿ, ಬುದ್ಧಿವಂತಿಕೆ, ಪ್ರೀತಿ, ಖ್ಯಾತಿ, ಶಾಂತಿ, ತೃಪ್ತಿ ಮತ್ತು ಶಕ್ತಿಯ 8 ದೇವತೆಗಳಾದ ಅಷ್ಟಲಕ್ಷ್ಮಿಯನ್ನು ಪೂಜಿಸುವುದಕ್ಕೆ ಸಮಾನವಾಗಿದೆ. ವರಮಹಾಲಕ್ಷ್ಮಿ ವ್ರತವು ಹಿಂದೂ ಹಬ್ಬವಾಗಿದ್ದು, ಇಲ್ಲಿ ಭಕ್ತರು, ಹೆಚ್ಚಾಗಿ ಮಹಿಳೆಯರು, ವಿಷ್ಣುವಿನ ಪತ್ನಿಯಾದ ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾರೆ. ಈ ವರ್ಷ ಆಗಸ್ಟ್ 5 ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನು ಆಗಸ್ಟ್ 16ರಂದು ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲಾಗುತ್ತದೆ. ವರಮಹಾಲಕ್ಷ್ಮಿ ವ್ರತದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವ ವಿಧಾನ, ಮಹತ್ವ, ಮಂತ್ರ ಮತ್ತು ಪೂಜೆ ಸಾಮಗ್ರಿಗಳ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ನೋಡಿ, ಮೊದಲಿಗೆ ನಾವು ಪೂಜೆ ಮಾಡಬೇಕಾಗಿರೋದು ನೋಡಿ, 8 ಲಕ್ಷ್ಮಿಯರನ್ನು ನಾವು ಪೂಜೆ ಮಾಡಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಆದಿಲಕ್ಷ್ಮಿನ ನಾವು ಯಾಕೆ ಪೂಜೆ ಮಾಡಬೇಕು ಅಂದರೆ, ರಕ್ಷಣೆ ಕೊಡೋದಕ್ಕೋಸ್ಕರ ನಾವು ಆದಿಲಕ್ಷ್ಮಿನ ನಾವು ಪೂಜೆ ಮಾಡಬೇಕಾಗುತ್ತೆ. ಅಂದರೆ ರಕ್ಷಕ, ನಮ್ಮ ಮಾಡೋವಂಥ ಪ್ರತಿಯೊಂದು ಕೆಲಸಕ್ಕೂ ನಮಗೆ ರಕ್ಷಣೆಯಾಗಿ ನಿಂತಿರಲಿ, ರಕ್ಷಕನಂತೆ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಆದಿಲಕ್ಷ್ಮಿ ಪೂಜೆನ ಮಾಡಬೇಕಾಗುತ್ತೆ. ಅದರಲ್ಲೂ ಧನಲಕ್ಷ್ಮಿನ ನಾವು ಅವತ್ತಿನ ದಿನ ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ. ಸಂಪತ್ತಿನ ದೇವತೆ ಬಂದು ಧನಲಕ್ಷ್ಮಿ ಆಗಿರೋದ್ರಿಂದ ಸಂಪತ್ತು ಕೊಡು ತಾಯಿ ಅಂತ ಹೇಳಿ ನಾವು ವರಮಹಾಲಕ್ಷ್ಮಿ ದೇವಿನ ನಾವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಧೈರ್ಯಲಕ್ಷ್ಮಿ, ಧೈರ್ಯ ದೇವತೆ, ನಮ್ಮ ಜೀವನದಲ್ಲಿ ನಿಂತೋಗಿರೋಂಥ ಕೆಲಸಗಳೆಲ್ಲ ಸಕ್ಸಸ್ ಆಗೋದಕ್ಕೆ ನಮಗೆ ಮಾಡೋವಂಥ ಶಕ್ತಿ ಕೊಡು, ಧೈರ್ಯ ಕೊಡು. ನಮ್ಮಲ್ಲಿ ಸೋಲನ್ನು ಭಯ ಇರುವಾಗ ಆ ಸೋಲಿನ ನಾವು ಮುಂದೆ ಹೋಗ್ದಲೇ ಇರೋ ರೀತಿ ನಮ್ಮನ್ನು ಕಾಪಾಡಿ ಅಂತ ಹೇಳಿ ನಾವು ಧೈರ್ಯ ಕೊಡು ಅಂತ ಕೇಳಬೇಕು. ಧೈರ್ಯಲಕ್ಷ್ಮಿನ ನಾವು ಪೂಜೆ ಮಾಡಬೇಕಾಗುತ್ತೆ, ಅಂದರೆ ನೆನಪಿಸ್ಕೊಬೇಕಾಗುತ್ತೆ. ಪೂಜೆ ಮಾಡೋ ಅಂಥ ಸಂದರ್ಭದಲ್ಲಿ ಸೌಭಾಗ್ಯ ಲಕ್ಷ್ಮಿ, ಸಮೃದ್ಧಿಯ ದೇವತೆ, ಅಂದರೆ ನಮ್ಮ ಮನೆಯಲ್ಲಿ ಸುಖ, ಸಂಪತ್ತು, ಊಟ ಇರ್ಬೋದು, ತಿನಿಸಿರ್ಬೋದು, ನೆಮ್ಮದಿ ಇರ್ಬೋದು, ಸಂತೋಷ ಇರ್ಬೋದು, ಅದೆಲ್ಲನೂ ನಮಗೆ ಸಿಗಬೇಕು ಅಂತಂದರೆ, ಸಮೃದ್ಧಿಯ ದೇವತೆಗಳು ಇರಬೇಕು ಅಂತ ಅಂದರೆ ನಾವು ಸೌಭಾಗ್ಯ ಲಕ್ಷ್ಮಿನ ನಾವು ಅವತ್ತಿನ ದಿನ ಪ್ರಾರ್ಥನೆ ಮಾಡಬೇಕು. ವಿಜಯಲಕ್ಷ್ಮಿ, ನಾವು ಪ್ರತಿಯೊಂದು ಮಾಡೋ ಕೆಲಸಗಳಲ್ಲೂ ನಮಗೆ ವಿಜಯನ ಕೊಡು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ವರಮಹಾಲಕ್ಷ್ಮಿ ಹಬ್ಬನ ನಾವು ಪೂಜೆ ಮಾಡಬೇಕಾಗುತ್ತೆ. ಧಾನ್ಯಲಕ್ಷ್ಮಿ, ಮನೆಯಲ್ಲಿ ಆಹಾರಕ್ಕೆ ಯಾವುದೇ ರೀತಿ ಕೊರತೆ ಆಗದಲೇ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಧಾನ್ಯಲಕ್ಷ್ಮಿನ ನಾವು ಪೋಷಣೆಯ ದೇವತೆ ಅಂತ ಕೂಡ ಕರಿತೀವಿ. ಆ ದೇವತೆ ನಮ್ಮ ಮನೆಗೆ ಬರಬೇಕು ಅಂದರೆ ನಾವು ವರಮಹಾಲಕ್ಷ್ಮಿ ದೇವಿನ ನಾವು ಪೂಜೆ ಮಾಡಬೇಕಾಗುತ್ತೆ. ಸಂತಾನ ಲಕ್ಷ್ಮಿ ಅಂದರೆ ಸಂತಾನದ ದೇವತೆ ವರಮಹಾಲಕ್ಷ್ಮಿ ಕೂಡ ಆಗಿರ್ತಾರೆ. ನಮ್ಮ ಮನೆಯಲ್ಲಿ ಮಕ್ಕಳ ಅಭಿವೃದ್ಧಿ ಆಗಬೇಕು, ವಂಶ ಪಾರಂಪರ್ಯವಾಗಿ ಸಂತಾನ ಬೆಳಿಬೇಕು, ಆರೋಗ್ಯ ವೃದ್ಧಿ ಆಗಬೇಕು. ನಾವು ಇದ್ದು ತದನಂತರ ನಾವು ಹೋದಂಥ ದಿನಗಳಲ್ಲಿ ನಮ್ಮ ವಂಶದ ಪಾರಂಪರ್ಯ ಮುಂದುವರಬೇಕು ಅಂದರೆ ನಾವು ಸಂತಾನ ದೇವತೆನೂ ಕೂಡ ನೆನಪಿಸ್ಕೊಬೇಕಾಗುತ್ತೆ. ಅಂದರೆ ಸಂತಾನ ಲಕ್ಷ್ಮಿನೂ
ನಾವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ವಿದ್ಯಾ ಬುದ್ಧಿ ಲಕ್ಷ್ಮಿ ಅಂದರೆ ಬುದ್ಧಿವಂತಿಕೆಯ ದೇವತೆನೂ ಕೂಡ ನಾವು ಅವತ್ತಿನ ದಿನ ಪ್ರಾರ್ಥನೆ ಮಾಡಬೇಕಾಗುತ್ತೆ. ಅಂದರೆ 8 ಲಕ್ಷ್ಮಿಯರಿರೋವಂಥ ಈ ಎಲ್ಲ ಗುಣಗಳು ಇರೋವಂಥದ್ದನ್ನ ನಾವು ಪಡ್ಕೊಬೇಕು ಅಂತ ಅಂದಾಗ ಮಕ್ಕಳು ಬುದ್ಧಿವಂತಿಕೆಯಿಂದ ವಿದ್ಯಾಭ್ಯಾಸ ಚೆನ್ನಾಗಿ ಎಲ್ಲ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು 8 ಲಕ್ಷ್ಮಿಯರ ಸಮೇತ ನಾವು ವರವನ್ನು ಕೊಡು ತಾಯಿ ಅಂತೇಳಿ ವರಮಹಾಲಕ್ಷ್ಮಿ ಹಬ್ಬನ ನಾವು ಆಚರಣೆ ಮಾಡಬೇಕಾಗುತ್ತೆ. ಆ ವ್ರತನ ನಾವು ಮಾಡೋದ್ರಿಂದ ಈ 8 ಲಕ್ಷ್ಮಿಯರ ಆಶೀರ್ವಾದ ಕೂಡ ನಮಗೆ ಅವತ್ತು ವರವಾಗಿ ಪರಿಣಮಿಸಿ ನಮಗೆ ಶುಭಪ್ರದಾನ ಕೊಡುತ್ತೆ. ಅಂದರೆ ಶುಭ ಫಲನ ಕೊಡುವಂಥ ತಾಯಿ ಬಂದು ವರಮಹಾಲಕ್ಷ್ಮಿ, ನಾವು ಕೇಳಿದ್ದ ವರಗಳನ್ನು ನೀಡುವಂಥ ತಾಯಿ ಆಗಿರ್ತಾರೆ. ಅವತ್ತಿನ ದಿನ ವರಮಹಾಲಕ್ಷ್ಮಿ ಹಬ್ಬನ ನಾವು ಆ ವಿಶೇಷಕ್ಕೋಸ್ಕರ ನಾವು ಪೂಜೆ ಮಾಡಬೇಕಾಗುತ್ತೆ. ವರಮಹಾಲಕ್ಷ್ಮಿ ವ್ರತವನ್ನು ಮಾಡಬಯಸುವವರು ಈ ದಿನ ಊಟ ಮಾಡುವುದನ್ನು ತ್ಯಜಿಸಬೇಕು. ವರಮಹಾಲಕ್ಷ್ಮಿ ಪೂಜೆಯ ಮೊದಲು ಏನನ್ನು ತಿನ್ನಬೇಡಿ. ಮೊದಲು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿ ಲಕ್ಷ್ಮೀ ಆರತಿ ಮಾಡಿ ಕುಟುಂಬ ಮತ್ತು ಸ್ನೇಹಿತರಿಗೆ ಪ್ರಸಾದವನ್ನು ವಿತರಿಸಿ ರಾತ್ರಿ ವರಮಹಾಲಕ್ಷ್ಮಿ ಆರತಿ ಅರ್ಚನೆ ಮಾಡಿದ ನಂತರ ಹಣ್ಣುಗಳನ್ನು ತಿನ್ನಬಹುದು. ಮರುದಿನ ಪಾರಾಯಣ ಮಾಡಿದ ನಂತರ ಊಟ ಮಾಡಬೇಕು. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ವಿಧಿಬದ್ಧವಾಗಿ ಶಾಸ್ತ್ರಬದ್ಧವಾಗಿ ಮಾಡೋವಂಥವ್ರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಉಪವಾಸ ಇದ್ದು ಮಾಡ್ತಾರೆ. ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೆ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗ್ಬಿಡಿ. ಆದರೆ ನಾನೊಂದು ಏನು ಹೇಳ್ತೀನಿ ಅಂದರೆ, ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಕಲಶ ಪ್ರತಿಷ್ಠಾಪನೆ ಮಾಡಿ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳೋ ಅಂಥವ್ರು ನೀವೇನು ಮಾಡಬೇಕು ಅಂದರೆ ಪೂಜೆ ಮಾಡಿ ದೀಪ ಹಚ್ಚಿ ಮಹಾಮಂಗಳಾರತಿ ಆಗೋವರೆಗೂ ಯಾವುದೇ ಕಾರಣಕ್ಕೂ ಏನು ತಿನ್ನೋಕ್ಕೆ ಹೋಗ್ಬಿಡಿ. ಬೆಳಗ್ಗೆನೇ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ ನಂತರ ನೀವು ಊಟನ ನೀವು ಮಾಡ್ಬೋದು. ಯಾಕಂದರೆ ನೀವು ಮೊದಲೇ ಊಟನೆಲ್ಲ ಮಾಡಿಕೊಂಡು ನೀವು ಪೂಜೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಅದು ಸರಿ ಬರೋದಿಲ್ಲ. ಅದರಲ್ಲೂ ನೀವು ಪೂಜೆ ಮಾಡೋ ಅಂಥವ್ರು ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀ ದೇವಿನ ಖಂಡಿತವಾಗ್ಲೂ ಕಲಶ ಪ್ರತಿಷ್ಠಾಪನೆ ಮಾಡಿ. ಆಮೇಲೆ ಇನ್ನೊಂದು ನೀವು ಏನು ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ವರಮಹಾಲಕ್ಷ್ಮಿ ಹಬ್ಬ ಮಾಡೋ ಅಂಥವ್ರು ನೀವು ಮಹಾಲಕ್ಷ್ಮಿಗೆ ಅಡುಗೆಗೆ ಅಂದರೆ ನೈವೇದ್ಯಕ್ಕೆ ಮಾಡುವಂಥ ಅಡುಗೆಗಳನ್ನೆಲ್ಲ ನೀವು ರಾತ್ರಿನೇ ರೆಡಿ ಮಾಡಿಕೊಂಡು ರಾತ್ರಿನೇ ಒಬ್ಬಟ್ಟಂತೆ ಅದಂತೆ ಇದಂತೆ ಕೋಸಂಬರಿ ಅಂತೆ ಏನೇನೋ ಮಾಡಿರ್ತೀರ. ಖಂಡಿತವಾಗ್ಲೂ ಆ ಥರದ ಅಭ್ಯಾಸ ಎಲ್ಲ ಮಾಡಬೇಡಿ. ಯಾಕಂದರೆ ನೀವು ರಾತ್ರಿ ಎಲ್ಲ ಮಾಡಿದಂಥದ್ದು ಅಡುಗೆನ ನೀವು ಬೆಳಗ್ಗೆ ಇಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ಅದು ನೈವೇದ್ಯ ಅನಿಸ್ಕೊಳ್ಳೋದಿಲ್ಲ. ನಮ್ಮ ತಿನ್ನೋದಕ್ಕೋಸ್ಕರ ನಾವು ಮಾಡ್ಕೊಳ್ಳೋ ಅಂಥದ್ದನ್ನೆಲ್ಲ ನಾವು ರಾತ್ರಿ ಮಾಡಿದಂಥ ತಂಗ್ಳು ಆಹಾರ ಅಂತ ಅನ್ಸೋತದು. ನೀವು ಮಹಾಲಕ್ಷ್ಮಿಗೆ ನೈವೇದ್ಯನ ಇಡಬೇಕು ಅಂದರೆ ಫ್ರೆಶ್ ಆಗಿ ಎಲ್ಲ ಅಡುಗೆಗಳನ್ನ ಅಟ್ಲೀಸ್ಟ್ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಮಧ್ಯಾಹ್ನದಲ್ಲಿ ಮಾಡಿ ಸಂಜೆ ಸಮಯದಲ್ಲಿ ಲಕ್ಷ್ಮಿಗೆ ನೀವು ನೈವೇದ್ಯವಾಗಿ ಹೋಳಿಗೆನ ಇಡ್ಬೋದು ಅಥವಾ ನೀವು ಮಾಡಿರೋಂಥ ನೈವೇದ್ಯಗಳನ್ನೆಲ್ಲ ನೀವು ಇಡ್ಬೋದು. ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ ಕೆಲವೊಂದು ಮಾತುಗಳನ್ನ ನಾವು ಹೇಳ್ಬಿಟ್ರೆ ತಪ್ಪಾಗ್ಬಿಡುತ್ತೆ. ಅದಕ್ಕೆ ನನಗೆ ಏನು ಹೇಳಬೇಕು ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗಲ್ಲ. ಯಾಕಂದರೆ ದೊಡ್ಡ ಪುರೋಹಿತರು ಹೇಳ್ತಾ ಇರ್ತಾರೆ, ನಾವು ರಾತ್ರಿ ಹೊತ್ತು ಮಾಡಿದಂತಹ ಅಡುಗೆಗಳನ್ನ ಅಲ್ಲಿ ಬಂದು ರಾತ್ರಿ ಸಂಚಾರದಲ್ಲಿ ದೇವತೆಗಳು ಕ್ಷುದ್ರ ದೇವತೆಗಳು ಓಡಾಡ್ತಾ ಇರ್ತಾರೆ. ಮನೆಯಲ್ಲಿ ಆಹಾರ ಪದ್ಧತಿಗಳಲ್ಲಿ ಆ ನೆಗೆಟಿವಿಟಿ ಅನ್ನೋದು ಆ ರಾತ್ರಿ ಸಂಚಾರದಲ್ಲಿರೋಂಥ ದೇವತೆಗಳ ನೆರಳು ಆ ಊಟದ ಮೇಲೆ ಬಿದ್ದಿರುತ್ತೆ. ಆ ಊಟದ ಮೇಲೆ ಬಿದ್ದಿರೋಂಥ ನೆರಳನ್ನು ನಾವು ಮಹಾಲಕ್ಷ್ಮಿಗೆ ನಾವು ನೈವೇದ್ಯವಾಗಿ ಕೊಟ್ಟಾಗ ಅಂದರೆ ರಾತ್ರಿ ಮಾಡಿರೋ ಒಬ್ಬಟ್ಟು ಇರ್ಬೋದು, ರಾತ್ರಿ ಮಾಡಿರೋ ಕುರ್ಮ ಇರ್ಬೋದು, ಬೇಳೆ ಸಾಂಬಾರುಗಳಿರ್ಬೋದು, ಅನ್ನ ಇರ್ಬೋದು ಅಥವಾ ಏನೇನೋ ಮಾಡಿರ್ತೀರ ಕರ್ಜಿಕಾಯಿ ಏನೇನೋ ಅದನ್ನೆಲ್ಲ ನೀವು ರಾತ್ರಿ ಹೊತ್ತು ಮಾಡಿದಂಥದ್ದನ್ನ ನೀವು ನೈವೇದ್ಯವಾಗಿ ಇಟ್ಟಾಗ ಅಮ್ಮನವರಿಗೆ ಬೇಗ ನಿಮಗೆ ಒಲಿಯೋದಿಲ್ಲ. ನಿಮಗೇನು ಅನಿಸೋದಿಲ್ಲ. ಅಂದರೆ ನಿಮಗೆ ಖುಷಿ ಇರುತ್ತೆ, ನಾನು ಎಲ್ಲರಂಗೆ ಹಬ್ಬ ಮಾಡಿದ್ದೀನಿ, ನಾನು ಸಂತೋಷವಾಗಿದ್ದೀನಿ ಅಂತ ನಿಮ್ಗೆ ಅನ್ನಿಸ್ತಾ ಇರುತ್ತೆ. ಆದರೆ ಖಂಡಿತವಾಗ್ಲೂ ಅದು ಅಮ್ಮನವರಿಗೆ ನೈವೇದ್ಯವಾಗಿ ಸ್ವೀಕರಣೆ ಆಗಿರೋದಿಲ್ಲ. ಯಾವಾಗಲೂ ಅಷ್ಟೇ ನಾವು ಮಹಾಲಕ್ಷ್ಮಿಗೆ ಯಾವುದೂ ನೀವು ಮಾಡೋಕ್ಕಾಗಲಿಲ್ಲ ಅಂದರೂ ಬೆಳಗ್ಗೆ ಎದ್ದ ತಕ್ಷಣ ಬ್ರಾಹ್ಮಿ ಮುಹೂರ್ತದಲ್ಲಿ ಗಣೇಶನಿಗೆ ಪೂಜೆ ಮಾಡಿ ಗಣೇಶನಿಗೆ ಯಾವುದಾದ್ರೂ ಒಂದು ನೈವೇದ್ಯನ ಇಟ್ಟು ಅಂದರೆ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ಸಮಯ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗಣೇಶನಿಗೆ ಒಂದು ಕೊಬ್ಬರಿ ಕಡಲೆಪಪ್ಪು ಅಂತಾರಲ್ಲ, ಕಡಲೆಪಪ್ಪು ಅಥವಾ ಬೆಲ್ಲ ಅದನ್ನು ನೀವು ನೈವೇದ್ಯವಾಗಿಟ್ಟು ಅಮ್ಮನವರಿಗೆ ಕಳಸ ಪ್ರತಿಷ್ಠಾಪನೆ ಮಾಡಿ ಹಸಿ ಹಾಲನ್ನು ನೈವೇದ್ಯವಾಗಿ ಇಟ್ಟು ನೀವು ಅಲಂಕಾರ ಎಲ್ಲ ಮಾಡಿ ತದನಂತರ ನೀವು ಯಾವ್ಯಾವ ರೀತಿ ಪೂಜೆಗೆಲ್ಲ ಅಣಿ
ಮಾಡ್ಕೊಬೇಕೋ ಅಷ್ಟು ನೀವು ದೀಪನ ಹಚ್ಚಿ ತದನಂತರ ನೀವು ಅಡುಗೆಗಳನ್ನ ಕೆಲಸ ಮಾಡಿಕೊಂಡು ಅಥವಾ ನೀವು ತಿನ್ನೋಕ್ಕೋಸ್ಕರ ರಾತ್ರಿ ಎಲ್ಲ ಮಾಡ್ಕೊಂಡಿರಿ. ಆದರೆ ಅಮ್ಮನವರಿಗೆ ಮಹಾಲಕ್ಷ್ಮಿಗೆ ನೈವೇದ್ಯವಾಗಿ ಬೆಲ್ಲದ ಗೂಡನ್ನು ನೀವು ಮಾಡಬೇಕು ಅಂದರೆ ಬೆಳಗ್ಗೆಯ ಪೂಜೆಯ ಸಮಯಕ್ಕೆ ಕರೆಕ್ಟಾಗಿ ನೀವು ಬಿಸಿದ ನೀವು ನೈವೇದ್ಯವನ್ನು ಇಟ್ಟಿದ್ದೆ ಆದರೆ ಲಕ್ಷ್ಮಿ ನಿಮಗೆ ಒಲಿತಾರೆ. ನೀವು ರಾತ್ರಿ ಮಾಡಿದಂಥ ನೈವೇದ್ಯಗಳನ್ನ ಇಟ್ಟರೆ ಖಂಡಿತವಾಗ್ಲೂ ಲಕ್ಷ್ಮೀ ದೇವಿ ಒಲಿಯೋದಿಲ್ಲ. ಇದು ನನ್ನ ಸ್ವಂತಿಕೆಯ ಮಾತುಗಳಲ್ಲ, ಇದು ನನಗೆ ಯಾರೋ ಒಬ್ಬರು ಪುರೋಹಿತರು ಲಕ್ಷ್ಮೀ ಆಚರಣೆನ ತುಂಬ ಸಂಪ್ರದಾಯಸ್ಥರು ಮಾಡುವಂಥ ಪದ್ಧತಿಗಳನ್ನ ನನಗೆ ಹೇಳ್ಕೊಟ್ಟಿದ್ರು. ನಾನು ಅದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಹೊರತು ನಿಮ್ಮಿಷ್ಟ, ನಿಮಗೆ ಹೇಗೆ ಸರಿ ಅನಿಸುತ್ತೋ, ನಿಮ್ಮ ಮನೇಲಿ ಯಾವ ರೀತಿ ಆಚರಣೆ ಪದ್ಧತಿಗಳಿದೆಯೋ ಅದನ್ನು ಮಾಡಿ. ಆಮೇಲೆ ಇನ್ನೊಂದು ಕೆಲವೊಂದು ವಿಚಾರಗಳನ್ನ ನಾನು ಹೇಳಬಾರ್ದು ಗೊತ್ತಾಗ್ತಾ ಇಲ್ಲ, ಆದರೂ ನನಗೆ ಗೊತ್ತಿರೋದು ಹೇಳ್ತೀನಿ. ಖಂಡಿತವಾಗ್ಲೂ ಕೆಲವೊಬ್ಬರು ಏನು ಮಾಡ್ತಾರೆ, ಕಳಸಕ್ಕೆ ಅಂತ ನಿಂಬೆಹಣ್ಣನ್ನ ಹಾಕ್ತಾರೆ, ದ್ರಾಕ್ಷಿ ಗೋಡಂಬಿ ಅಂತ ಸುರಿತಾರೆ, ಅರಿಶಿಣ ಕುಂಕುಮ ಆಮೇಲೆ ಡ್ರೈ ಫ್ರೂಟ್ಸ್ಗಳು ಅಥವಾ ಕೆಲವೊಬ್ಬರು ಕೆಲವೊಂದು ರೀತಿಲಿ ಏನೇನೋ ಆಗ್ತಾರೆ ಕಲಸದೊಳಗಡೆ. ಖಂಡಿತವಾಗ್ಲೂ ನನಗೆ ಅದು ಸರಿನೋ ತಪ್ಪೋ ಅದು ನನಗೆ ಗೊತ್ತಿಲ್ಲ. ಯಾಕಂದರೆ ನಾವು ಯಾವುದೇ ಒಂದು ಪೂಜೆನ ನಾವು ಮಾಡಬೇಕು ಅಂದಾಗ ನಾವು ಅದರದ್ದೇ ಆದ ಪದ್ಧತಿಗಳಿರುತ್ತೆ, ಅದರದ್ದೇ ಆದ ಸಂಪ್ರದಾಯಗಳಿರುತ್ತೆ. ಕೆಲವೊಂದು ಮನೆಗಳಲ್ಲಿ ಕೆಲವೊಂದು ರೀತಿ ನೀತಿಗಳನ್ನ ಅವರು ಆಚರಣೆ ಮಾಡ್ಕೊಂಡು ಬಂದಿರ್ತಾರೆ. ಕೆಲವೊಬ್ಬರು ಮನೆಗಳಲ್ಲಿ ಯಾರೋ ಮಾಡ್ತಿದ್ದಾರಲ್ಲ ಅಂತ ಅಂದ್ಕೊಂಡು ನಾವು ಮಾಡೋಕ್ಕೋಗಿ ಏನೇನೋ ಮಾಡಿಬಿಡ್ತೀವಿ. ನಾವು ಆ ಕ್ಷಣ ಮಾಡಿದಾಗ ನಮಗೆ ಖುಷಿ ಸಿಗುತ್ತೆ, ಅದರಿಂದ ನಮಗೆ ಯಾವುದೇ ರೀತಿ ಲಾಭಗಳಿರೋದಿಲ್ಲ. ನೋಡಿ, ನನ್ನ ಪ್ರಕಾರ, ನಾನು ತಿಳ್ಕೊಂಡಿರೋ ಪ್ರಕಾರ ಕಳಸಕ್ಕೆ ನಾವು ಮುಖ್ಯವಾಗಿ ಏನನ್ನೂ ಹಾಕ್ತಿದ್ರೂ ಪರವಾಗಿಲ್ಲ, ಮುಖ್ಯವಾಗಿ ಶುದ್ಧವಾದ ನೀರನ್ನು ಹಾಕಬೇಕಾಗುತ್ತೆ. ಅದರಲ್ಲೂ ಮಹಾಲಕ್ಷ್ಮಿಗೆ ನೀವು ಕಳಸದಲ್ಲಿ ಆಹ್ವಾನ ಮಾಡಬೇಕು ಅಂದರೆ ಯಾವಾಗಲೂ ಮಹಾಲಕ್ಷ್ಮಿ ಶುದ್ಧತೆಯ ಸಂಕೇತ ಆಗಿರ್ತಾಳೆ. ಅವಳು ಎಲ್ಲಿ ಶುದ್ಧವಾಗಿರುತ್ತೋ ಅಲ್ಲಿ ಮಾತ್ರ ತಾಯಿ ಒಲಿಯೋದು. ಅದಕ್ಕೋಸ್ಕರ ನೀವು ಕಳಸಕ್ಕೆ ಮುಖ್ಯವಾಗಿ ಎಂತೆಂಥ ದೊಡ್ಡ ಸಂಪ್ರದಾಯ ಕುಟುಂಬಗಳಲ್ಲಿ ನಾನು ಕೇಳಿರೋ ಪ್ರಕಾರ ಖಂಡಿತವಾಗ್ಲೂ ಆವಾಗಿನ ಕಾಲದಲ್ಲಿ ಈ ಥರದ ಆಡಂಬರದ ಪೂಜೆಗಳು ಏನೂ ಇರಲಿಲ್ಲ. ಮುಖ್ಯವಾಗಿ ಆಡಂಬರ ಪೂಜೆನ ಅಲ್ಲಿ ಯಾವತ್ತೂ ಪ್ರದರ್ಶನ ಮಾಡ್ತಾ ಇರಲಿಲ್ಲ. ಮಹಾಲಕ್ಷ್ಮಿನ ನಾವು ಪ್ರಾರ್ಥನೆ ಮಾಡಬೇಕು ಅಂದರೆ ಕಳಸಕ್ಕೆ ನಾವು ಮುಖ್ಯವಾಗಿ ಅರಿಶಿಣ ಕುಂಕುಮ ಅಂದರೆ ದೇವತೆಗಳು ಧರಿಸುವಂಥ ಬೆಳ್ಳಿಯ ಕಾಲುಂಗರದ ಪಿಳ್ಳೆ ಮತ್ತು ಬೆಳ್ಳಿ ಕಾಲುಂಗರ, ಅದಕ್ಕೆ ಸಂಬಂಧಪಟ್ಟಂಥ ಬೆಳ್ಳಿ ನಾಣ್ಯ ಇರ್ಬೋದು ಅಥವಾ ಬೆಳ್ಳಿ ಅಥವಾ ಚಿನ್ನದ ನಾಣ್ಯನ, ಲಕ್ಷ್ಮಿ ನಾಣ್ಯ ಅಥವಾ ತಾಮ್ರದ ನಾಣ್ಯ ಅದಿದ್ದರೆ ಆ ಕಳಸಕ್ಕೆ ಹಾಕಿ ಸ್ವಲ್ಪ ಒಂದೇ ಒಂದು ಹೂವನ್ನ ಹಾಕಿ ಅರಿಶಿಣ ಕುಂಕುಮ ಹಾಕಿ ಅಲ್ಲಿ ನಮಗೆ ಲಕ್ಷ್ಮಿ ಆಹ್ವಾನ ಆಗಬೇಕು ಅಂದರೆ ಘಮ ಅಂತ ನಮ್ಮ ಮನೆಯಲ್ಲಿ ಇರಬೇಕು ಅಂತ ಬಯಸೋವಂಥವ್ರಾದರೆ ಶುದ್ಧವಾದ ಪನ್ನೀರ್ ಅಂತ ಸಿಗುತ್ತೆ. ಆ ಪನ್ನೀರನ್ನು ನಾವು ಕಳಸದ ಒಳಗಡೆ ಹಾಕಬೇಕಾಗುತ್ತೆ. ಅದರಲ್ಲೂ ಶುದ್ಧವಾದ ಯಾಲಕ್ಕಿ ಕಾಯಿನ ಹಾಕಬೇಕಾಗುತ್ತೆ. ಆ ಥರದನ್ನು ನಾವು ಹಾಕ್ಬೋದು. ಅಕಸ್ಮಾತ್ ನಿಮಗೆ ಡ್ರೈ ಫ್ರೂಟ್ಸ್ ಹಾಕಲೇಬೇಕು ಅಂತ ಅನಿಸಿದ್ರೆ ಅದನ್ನು ಹಾಕೋದಿಲ್ಲ, ಕೆಲವೊಬ್ಬರು ಹಾಕೋವಂಥವ್ರು ಹಾಕ್ತಾರೆ, ಅದು ನಿಮ್ಮಿಷ್ಟ. ಇಷ್ಟನ್ನು ಹಾಕಿ ಹೂವು ಹಾಕ್ಬಿಟ್ಟು ಮಂತ್ರಾಕ್ಷತೆ ಹಾಕಿ ತದನಂತರ ನೀವು ನಿಮ್ಮ ಮನೆಯಲ್ಲಿರೋ ಅಂಥ ನಿಮಗೆ ಯಾವುದು ಚಿನ್ನದ ನಾಣ್ಯಗಳಿದೆಯೋ ಆ ಚಿನ್ನದ ನಾಣ್ಯಗಳನ್ನು ಅಂದರೆ ಒಂದಿದ್ದರೆ ಒಂದನ್ನು ಹಾಕ್ತಾರೆ, ಬೆಳ್ಳಿದಿದ್ದರೆ ಬೆಳ್ಳಿದನ್ನು ಹಾಕ್ತಾರೆ. ಈ ರೀತಿ ಕಳಸ ಪ್ರತಿಷ್ಠಾಪನೆ ಮಾಡಿ ನೀವು ಪೂಜೆ ಮಾಡಿ ತುಪ್ಪದ ದೀಪಗಳನ್ನ ಅಂಟಿಸಿ ತದನಂತರ ನೀವು ಅಡುಗೆ ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡಿ ಅದಕ್ಕೆ ನೀವು ಏನೇನು ಅಲಂಕಾರ ಮಾಡ್ತೀರೋ ಅದನ್ನು ಮಾಡಬೇಕು ಅನ್ನೋ ಸಂಪ್ರದಾಯ ಇದೆ. ಅದು ನಿಮಗೆ ಬಿಟ್ಟಿದೆ ಸ್ನೇಹಿತರೆ, ನೀವು ಯಾವ ರೀತಿ ಮಾಡ್ಕೊತೀರೋ ಅದು ನಿಮಗೆ. ಅದಕ್ಕೆ ನನಗೆ ಕೆಲವೊಂದು ವಿಚಾರ ಗೊತ್ತಿದ್ರು ನಾನು ಏನೂ ಹೇಳ್ಕೊಡೋಕೆ ಹೋಗಲ್ಲ. ಯಾಕಂದರೆ ನೂರಾರು ಥರ ಹೇಳ್ತಿದ್ದಾರೆ ಎಲ್ಲರೂ. ನೋಡಿ, ವ್ಯೂಸ್ಗೋಸ್ಕರ ಏನೇನೋ ಹೇಳ್ತಾರೆ, ಅದನ್ನ ಹಾಕಿ ಇದನ್ನ ಹಾಕಿ ನಿಂಬೆಹಣ್ಣು ಹಾಕಿ ಅದನ್ನ ಹಾಕಿ ಇದನ್ನ ಹಾಕಿ ಅಂತ. ಬಟ್ ನನಗೆ ಗೊತ್ತಿಲ್ಲದಿದ್ದೆಲ್ಲ ಹೇಳಿ ನನಗೆ ವ್ಯೂಸ್ಗೋಸ್ಕರ ನಾನು ಏನೇನೋ ನನಗೆ ಸುಳ್ಳು ಹೇಳೋಕ್ಕೆ ಬರೋದಿಲ್ಲ. ಅಥವಾ ನಾವು ಬೇರೆಯವ್ರಿಗೆ ನಾವು ನೇರವಾಗಿ ನೀವು ಮಾಡ್ತಿರೋದು ತಪ್ಪು ಅಂತ ನಿಮಗೆ ಹೇಳಿದಾಗ ಅವ್ರಿಗೆ ಬೇಜಾರಾಗುತ್ತೆ. ಯಾಕಂದರೆ ಅವರು ಅವ್ರ ರೀತಿಗಳಲ್ಲಿ ಕರೆಕ್ಟು ಅಂತ ಅನ್ನಿಸ್ತಾ ಇರುತ್ತೆ, ಆದರೆ ಅವ್ರು ಮಾಡ್ತಿರೋ ನೀತಿಗಳು ಸರಿ ಇರೋದಿಲ್ಲ. ಅದನ್ನು ನಾವು ಹೇಳಿದಾಗ ನಾವು ಅವರ ದೃಷ್ಟಿಯಲ್ಲಿ ಕೆಟ್ಟವರಾಗಿ ನಿಂತ್ಕೊತೀವಿ. ಅದಕ್ಕೆ ಗೊತ್ತಿಲ್ಲದಲೇ ಇರೋ ಥರ ಇದ್ಬಿಡಬೇಕು. ಕೆಲವೊಂದು ವಿಷಯಗಳಿಗೆ ನಾವು ಮೌನವಾಗಿ ಇದ್ದು ಎಲ್ಲ ನೋಡಿಬಿಟ್ಟು ಸುಮ್ಮನೆ ಸೈಲೆಂಟಾಗಿ ಇದ್ಬಿಡಬೇಕು ಅನ್ನೋ ಉದ್ದೇಶದಿಂದ
ನಾನು ನಿಮಗೆ ಆ ವಿಷಯಗಳಲ್ಲೇ ನನಗೆ ಹೇಳ್ಕೊಡ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ನಿಮಗೆ ಯಾವ ರೀತಿ ಸರಿ ಅನಿಸುತ್ತೋ ಅದನ್ನು ಮಾಡಿ. ಯಾಕಂದರೆ ಸ್ನೇಹಿತರೆ ನೋಡಿ, ಕೆಲವೊಂದು ವಿಚಾರಗಳನ್ನ ನಾವು ಹೇಳಿದಾಗ ಖುಷಿಯಿಂದ ಅದನ್ನು ತಗೊಂಡು ಅದು ನಾವು ಮಾಡ್ತಿರೋದು ಸರಿ ಅಂತ ಅದನ್ನು ಸರಿ ಮಾಡಿಕೊಂಡಾಗ ನಮಗೂ ಖುಷಿ ಆಗುತ್ತೆ. ನಾವು ಸುಮ್ಮನೆ ಇಲ್ದಿರೋ ಆಚರಣೆಗಳನ್ನ, ಇಲ್ದಿರೋ ಪದ್ಧತಿಗಳನ್ನ ನಮಗೆ ನಾವು ಮಾಡ್ಕೊಳ್ಳೋದು ಅದು ಒಂಥರ ಆರಂಭ ದಿನಗಳಲ್ಲಿ ಸುಖ ಕೊಡುತ್ತೆ, ಆದರೆ ಅದು ಶಾಶ್ವತ ಸುಖ ಕೊಡೋದಿಲ್ಲ ಅನ್ನೋದು ನನ್ನ ಭಾವನೆ. ನೋಡಿ, ವರಮಹಾಲಕ್ಷ್ಮಿ ವ್ರತವನ್ನು ಮಾಡ ಬಯಸುವವರು ಈ ದಿನ ಊಟ ಮಾಡುವುದನ್ನು ತ್ಯಜಿಸುತ್ತಾರೆ. ಯಾಕೆ ಅಂದರೆ ಸ್ನೇಹಿತರೆ, ನಾವು ಯಾವತ್ತೂ ಲಕ್ಷ್ಮೀ ಪೂಜೆನ ನಾವು ಮಾಡಬೇಕು ಅನ್ನುವಾಗ ನಾವು ತಿನ್ಕೊಂಡು ಉಂಡ್ಕೊಂಡು ನೈವೇದ್ಯ ಎಲ್ಲ ಮೊದಲೇ ನೈವೇದ್ಯ ಎಲ್ಲ ಸ್ವೀಕರಿಸ್ಕೊಂಡು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಅದು ಸರಿ ಬರೋದಿಲ್ಲ. ಯಾಕಂದರೆ ಕೆಲವೊಂದು ಮನೆ ಪದ್ಧತಿಗಳಲ್ಲಿ ಯಾಕೆ ಇದನ್ನು ಹೇಳ್ತಿದ್ದೀವಿ, ನಾವು ಲಕ್ಷ್ಮೀ ಪೂಜೆ ಮಾಡಬೇಕು ಅಂತ ನಮಗೇನು ಆಸೆ ಇರಲ್ವಾ ಅಂತ ಕೆಲವೊಬ್ರು ಪ್ರಶ್ನೆ ಮಾಡ್ತಾರೆ. ಕೆಲವೊಬ್ರು ಏನು ಮಾಡ್ತಿರ್ತಾರೆ, ಈ ನೈವೇದ್ಯಗಳಲ್ಲಿ ಮನೆಗಳಲ್ಲಿ ಹೋಳಿಗೆ ಮಾಡ್ತಾ ಇರ್ತಾರೆ, ಕರ್ಜಿಕಾಯಿ ಮಾಡ್ತಾ ಇರ್ತಾರೆ, ಅಥವಾ ಇನ್ನೇನೋ ಒಂದು ಬೆಲ್ಲದ ಉಂಡೆಗಳನ್ನ ಮಾಡ್ತಾ ಇರ್ತಾರೆ. ಏನೋ ಒಂದನ್ನು ಮಾಡೋವಂಥ ಸಂದರ್ಭದಲ್ಲಿ ದೇವರಿಗೆ ಅಂತ ನಾನು ಈ ಒಂದಿಷ್ಟು ನೈವೇದ್ಯನ ಎತ್ತಿಟ್ಟಿದ್ದೀನಿ, ಇನ್ನೊಂದು ಮಿಕ್ಕಿದಿಷ್ಟು ಮಾಡ್ತಾ ಇರ್ತೀನಿ ಅನ್ನುವಾಗ ಮಕ್ಕಳು ಬಂದಾಗ ಮಕ್ಕಳ ಕೈಗೆ ಕೊಡ್ತಾರೆ, ಗಂಡಂಗೆ ಟೇಸ್ಟ್ ನೋಡೋಕ್ಕೆ ಕೊಡ್ತಾರೆ, ಅಕ್ಕ ತಂಗಿದಿರು ಟೇಸ್ಟ್ ಮಾಡ್ಕೊಂಡು ನೋಡ್ತಾರೆ, ಅಥವಾ ಮಾಡೋ ಅಂಥ ಸಂದರ್ಭಗಳಲ್ಲಿ ಅದನ್ನು ಎಂಡ್ಲು ಮಾಡ್ಕೊಂಡು, ಅಂದರೆ ನೋಡಿ ಉಪ್ಪು ಸರಿಗಿದೆಯಾ, ಖಾರ ಸರಿ ಇದೆಯಾ, ಸಿಹಿ ಸರಿಗಿದೆಯಾ, ಅದು ಇದು ಅಂತ ನೋಡಿಕೊಂಡು ಒಂದಷ್ಟು ಎಂಜಲನ್ನು ಮಾಡಿಕೊಂಡು ರಾತ್ರಿನ ಕೆಲವೊಬ್ಬರು ತಿಂದಿರ್ತಾರೆ. ಅದನ್ನೆಲ್ಲ ಮಾಡಬಾರ್ದು. ಆ ಒಂದು ಉದ್ದೇಶಕ್ಕೋಸ್ಕರ ನೈವೇದ್ಯ ಅನ್ನೋದು ನಾವು ಇಟ್ಟಾಗ ಅದು ನೈವೇದ್ಯ ಅನಿಸ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಅದು ಎಂಜಲಾಗಿರುತ್ತೆ, ಅಂದರೆ ಅದನ್ನು ನಾವು ತಿಂದಿರ್ತೀವಿ. ಅದಕ್ಕೋಸ್ಕರ ನಾವು ಆ ರೀತಿ ಎಲ್ಲ ಮಾಡಬಾರ್ದು. ಯಾವಾಗಲೂ ನಾವು ಅಟ್ಲೀಸ್ಟು ದಿನಪೂರ್ತಿ ಉಪವಾಸ ಇರೋಕ್ಕಾಗಲಿಲ್ಲ ಅಂದರೂ ಬೆಳಗಿನ ಹೊತ್ತು ಪೂಜೆ ಮಾಡೋ ಸಮಯದವರೆಗೂ ಆದ್ರೂ ನಾವು ಉಪವಾಸ ಇದ್ದು ನಾವು ಪೂಜೆನ ಮಾಡಿದಾಗ ಲಕ್ಷ್ಮೀ ದೇವಿ ನಮಗೆ ಖಂಡಿತವಾಗ್ಲೂ ಒಲಿತಾರೆ. ಅದರಲ್ಲೂ ನಾವು ವಿವಾಹಿತ ಮಹಿಳೆಯರು ಅಂದರೆ ಗೃಹಿಣಿಯರು ತಮ್ಮ ಕುಟುಂಬದ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸಲು ತಮ್ಮ ಬಲ ಮಣಕಟ್ಟಿನ ಮೇಲೆ ಪವಿತ್ರವಾದ ದಾರವನ್ನು ಕಟ್ಟಿಕೊಂಡು ಉಪವಾಸ ಇಟ್ಟುಕೊಳ್ಳುವ ಮೂಲಕ ವರಮಹಾಲಕ್ಷ್ಮಿ ವ್ರತವನ್ನು ಮಾಡುತ್ತಾರೆ. ಈ ದಿನದಂದು ಅವರು ಭೌತಿಕ ಸೌಕರ್ಯಗಳು ಮತ್ತು ಸಮೃದ್ಧಿ ಸಂಪತ್ತನ್ನು ಪಡೆಯಲು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಕೋರುತ್ತಾರೆ. ಲಕ್ಷ್ಮೀ ದೇವಿಯನ್ನು ಪ್ರತಿನಿಧಿಸುವುದರಿಂದ, ಮಹಾಲಕ್ಷ್ಮಿಯನ್ನು ನಾವು ಪೂಜೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಆನಂದಮಯ ಜೀವನ ಮತ್ತು ಲೌಕಿಕ ಸುಖಗಳನ್ನು ಬಯಸುವವರಿಗೆ ಈ ದಿನವು ಮಹತ್ವದಾಗಿದೆ. ಆದ್ದರಿಂದ ಈ ದಿನದಂದು ಭಕ್ತರು ವರಮಹಾಲಕ್ಷ್ಮಿಯನ್ನು ಪೂಜಿಸುತ್ತಾರೆ. ನೋಡಿ, ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು, ನೀವು ಬೇಡಿದ್ದೆಲ್ಲ ಕೊಡಬೇಕು ಅಂದರೆ ನಾವು ಕೆಲವೊಂದು ರೀತಿ ನೀತಿಗಳನ್ನ ಸರಿಯಾದ ಕ್ರಮದಲ್ಲಿ ಮಾಡಿದಾಗ ಮಾತ್ರ ಲಕ್ಷ್ಮಿ ಅನುಗ್ರಹ ಆಗುತ್ತೆ. ಅದಾದಮೇಲೆ ನೀವು ದೇವಿಗೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ದೇವಿಗೆ ನಾನಾ ರೀತಿಯ ಮುಖವಾಡಗಳನ್ನ ಧರಿಸ್ತಾರೆ. ಅದು ನಿಮಗೆ ಬಿಟ್ಟಿದ್ದು. ಯಾಕಂದರೆ ನಾನು ಕೆಲವೊಂದು ಮುಖವಾಡದ ವಿಷಯಕ್ಕೆ ನಾನು ಕೆಲವೊಂದು ಸಾರಿ ಹೇಳೋ ಅಂಥದ್ದೇನು ಅಂದರೆ, ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಮಾಡಿ. ಯಾಕಂದರೆ ನಿಮಗೆ ಹೇಳಿದ್ರೆ ಬೇಜಾರಾಗುತ್ತೆ. ನಮಗೆ ಆ ರೀತಿ ಮುಖವಾಡ ಇಟ್ಟು ಈ ರೀತಿ ಮುಖವಾಡ ಇಟ್ಟು ಖಂಡಿತವಾಗ್ಲೂ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕಂದರೆ ಮುಖವಾಡಗಳನ್ನ ನೀವು ಧರಿಸಿದಾಗ ಲಕ್ಷ್ಮಿಯ ಸಂಪೂರ್ಣವಾದ ದೇಹದ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮುಖವಾಡ ಅನ್ನೋದು ನಾವು ಧರಿಸಿದಾಗ ದೇವತೆಗಳ ಅಂಗಾಂಗಗಳು ಪೂರ್ತಿ ಬಂದಿರೋದಿಲ್ಲ. ದೇವತೆಯ ಬರೀ ಮುಖವಾಡ ಮಾತ್ರ ಬಂದಿರುತ್ತೆ, ಅಂದರೆ ಶಿರ ಮಾತ್ರ ಬಂದಿರುತ್ತೆ. ಕೈ, ಕಾಲು ಅಥವಾ ದೇಹದ ಪೂರ್ಣ ಭಾಗಗಳು ಬಂದಿಲ್ದಿದ್ದಾಗ ನಾವು ಪೂಜೆ ಮಾಡಿದ್ದೆ ಆದರೆ, ಬರೀ ಮುಖವಾಡ ಇಟ್ಟು ಪೂಜೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಅಲ್ಲಿ ದೇವಿ ಆಹ್ವಾನ ಆಗಿರೋದಿಲ್ಲ ಅನ್ನೋದು ಕೆಲವರ ವಾದ. ಅದು ನನಗೆ ಗೊತ್ತಿಲ್ಲ. ಯಾರೋ ಒಬ್ಬರು ಶಾಸ್ತ್ರ ಸಂಪ್ರದಾಯ ಮಾಡೋವಂಥವ್ರು ಇದ್ರ ಬಗ್ಗೆ ವಿವರಣೆ ಕೊಟ್ಟಿದ್ರು. ಯಾಕೆ ಅಂದಾಗ, ನಾವು ಲಕ್ಷ್ಮೀ ದೇವಿನ ನಾವು ಪೂರ್ಣ ಪ್ರಮಾಣದಲ್ಲಿರುವಂಥ ವಿಗ್ರಹಗಳನ್ನ ಇಟ್ಟು ಪೂಜೆ ಮಾಡಬೇಕಾಗುತ್ತೆ. ಯಾಕಂದರೆ ಒಬ್ಬ ಮನುಷ್ಯನಿಗೆ ತಲೆ, ಕಣ್ಣು, ಮೂಗು, ಬಾಯಿ ಅಥವಾ ಕೈ, ಕಾಲು ಅಂಗಾಂಗಗಳೆಲ್ಲ ಇದ್ದಂಥ ದೇವತೆನ ನಾವು ಪೂಜೆ ಮಾಡಿದಾಗ ಮಾತ್ರ ಪೂರ್ಣವಾದ ಪ್ರತಿಫಲ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಮುಖವಾಡಗಳನ್ನ ಇಟ್ಟು ಧರಿಸಿದಾಗ ಏನಾಗುತ್ತೆ ಅಂದರೆ, ಅರ್ಧ ಭಾಗ ಮಾತ್ರ ದೇಹ ಇರುತ್ತೆ, ಇನ್ನು ಅರ್ಧ ಭಾಗ ದೇಹ ಇರೋದಿಲ್ಲ. ಶಿರಭಾಗ ಇರುತ್ತೆ, ಮುಂಡಭಾಗ ಇರೋದಿಲ್ಲ.
ಹೀಗಿದ್ದಾಗ ನಮಗೆ ಲಕ್ಷ್ಮಿ ಅನುಗ್ರಹ ಜಾಸ್ತಿ ಸಿಗೋದಿಲ್ಲ. ಯಾಕಂದರೆ ನಾವು ಬರೀ ತಲೆಗೆ ಮಾತ್ರ ಪೂಜೆ ಮಾಡಿರ್ತೀವಿ, ಅಂಗಾಂಗಗಳಿಗೆ ನಾವು ಪೂಜೆ ಮಾಡಿರೋಲ್ಲ. ಅದಕ್ಕೆ ನಮಗೆ ಯಾವಾಗಲೂ ಸೊಂಟ ನೋವು, ಕೈ ನೋವು, ಕಾಲುಗಳ ನೋವು, ಹೊಟ್ಟೆ ನೋವು ಅಥವಾ ಪೀರಿಯಡ್ಸ್ ಪ್ರಾಬ್ಲಮ್ಮು, ಏನೇನೋ ಸಮಸ್ಯೆಗಳು ಯಾವಾಗಲೂ ಅಷ್ಟೇ. ನಾವು ದೇವತೆಗಳನ್ನ ಪೂಜೆ ಮಾಡುವಾಗ ಪೂರ್ಣ ಪ್ರಮಾಣದಲ್ಲಿರೋವಂಥ ವಿಗ್ರಹಗಳನ್ನಿಟ್ಟು, ನಿಮಗೆ ದೊಡ್ಡ ದೊಡ್ಡ ವಿಗ್ರಹಗಳನ್ನ ತಂದು ಇಡೋಕ್ಕಾಗಲಿಲ್ಲ ಅಂದರೂ ಪುಟಾಣಿ ವಿಗ್ರಹನ ನೀವು ಒಂದು ತಾಮ್ರದ ಪ್ಲೇಟನ್ನು ತಗೊಂಡು ಆ ಪುಟಾಣಿ ವಿಗ್ರಹಕ್ಕೆ ನೀವು ನಿಮ್ಮ ಮನೆಯಲ್ಲಿರುವಂಥ ಒಂದು ಕಮಲದ ಹೂವು, ಒಂದು ತಾಮ್ರದ ಪ್ಲೇಟ್ಗೆ ಒಂದಷ್ಟು ಅಕ್ಕಿ ಹಾಕಿ ಅದರ ಮೇಲೆ ನೀವು ಕುಂಕುಮದಿಂದ ಅಷ್ಟದಳ ರಂಗೋಲಿನ ಬರೆದು ಲಕ್ಷ್ಮಿಯ ವಿಗ್ರಹಗಳನ್ನ ಇಟ್ಟು ಅದಕ್ಕೆ ನೀವು ಗಂಧಲೇಪನ ಮಾಡಿ ಅದಕ್ಕೆ ನೀವು ಅರಿಶಿಣ, ಕುಂಕುಮ, ಮಂತ್ರಾಕ್ಷತೆ ಇಟ್ಟು ಅಲ್ಲೇ ನೀವು ಲಕ್ಷ್ಮಿನ ಆಹ್ವಾನ ಮಾಡಿ ನಿಮ್ಮ ಮನೆಯಲ್ಲಿರುವಂಥ ಚಿಕ್ಕ ಪುಟ್ಟ ನಾಣ್ಯಗಳು, ದೊಡ್ಡ ದೊಡ್ಡ ನೋಟಿನ ಕಂತೆಗಳೇ ಇಡಬೇಕಾಗಿಲ್ಲ, ಚಿಕ್ಕ ಪುಟ್ಟ ನಾಣ್ಯಗಳು, ತಾಮ್ರದ ನಾಣ್ಯಗಳನ್ನ ನೀವು ಇಟ್ಟು ಆಹ್ವಾನ ಮಾಡಿದಾಗ ಸಾಕು, ಮಹಾಲಕ್ಷ್ಮಿ, ಸ್ಥಿರ ಮಹಾಲಕ್ಷ್ಮಿ, ವರಮಹಾಲಕ್ಷ್ಮಿ ಒಲಿತಾರೆ. ಅಂದರೆ ಸಂಪೂರ್ಣವಾಗಿ ದೇಹದಲ್ಲಿ ಕೂತ್ಕೊಂಡು ನಮಗೆ ಹರಿಸಿ ಹೋಗ್ತಾರೆ. ಅದು ಸಾಧ್ಯ ಆಗಲಿಲ್ಲ ಅಂದರೆ ನೀವು ಮಾಮೂಲಿ ಹಿಂದಿನ ಕಾಲದಲ್ಲಿ ವಿಗ್ರಹಗಳಿಗಿಂತ ಜಾಸ್ತಿ, ಮುಖವಾಡಗಳಿಗಿಂತ ಬರೀ ತೆಂಗಿನಕಾಯಿನ ಇಟ್ಟು ಸಂಪೂರ್ಣವಾಗಿ ಲಕ್ಷ್ಮಿನ ಅನುಗ್ರಹ ಕರೀತಾ ಇದ್ರು. ಆಗ ಅಲ್ಲಿ ಇಡ್ತಾ ಇದ್ದಿದ್ದು ಒಂದು ತಾಮ್ರದ ಚೊಂಬು, ನಾನು ಹೇಳಿದಂತಹ ಅರಿಶಿಣ, ಕುಂಕುಮ, ಬೆಳ್ಳಿಯ ಸಾಮಗ್ರಿಗಳನ್ನ ಹಾಕಿ ಒಂದು ಬ್ಲೌಸ್ ಪೀಸನ್ನು ಇಟ್ಟು ತಾಯಿ ನಮ್ಮಮ್ಮಂಗೆ ಯಾವುದೇ ಅಲಂಕಾರ ಇಲ್ದಲೆ ಅದನ್ನು ನೀವು ತಲೆ ಮೇಲೆ ಅಂದರೆ ಅಮ್ಮನ ಮೇಲೆ ತೆಂಗಿನಕಾಯಿ ಮೇಲೆ ಒಂದು ಬ್ಲೌಸ್ ಪೀಸ್ನ ಇಟ್ಟು ಅದ್ರ ಮೇಲೆ ಅಲಂಕಾರ ಮಾಡಿ ವಿಳೆದೆಲೆ ಅಥವಾ ಮಾವಿನ ಎಲೆಯಿಂದ ನೀವು ಪೂಜೆ ಮಾಡಿ ಕರೆದಾಗ ಪೂರ್ಣ ಪ್ರಮಾಣದಲ್ಲಿ ಲಕ್ಷ್ಮಿ ಆಹ್ವಾನ ಆಗಿ ಸಿರಿ ಸಂಪತ್ತನ್ನು ಕೊಡ್ತಾ ಇದ್ರು. ಅವಾಗಿನ ಪದ್ಧತಿಗಳೇ ಬೇರೆ, ಈಗಿನ ಪದ್ಧತಿಗಳೇ ಬೇರೆ. ಅಂದರೆ ನಾವು ಬೇರೆಯವರ ಪದ್ಧತಿಗಳನ್ನ ನೀವು ಯಾಕೆ ಮಾಡ್ತಿದ್ದೀರ ಅಂತ ಕೇಳೋ ಪ್ರಶ್ನೆ ಅಥವಾ ಅಧಿಕಾರ ನಮ್ಗೆ ಯಾವುದು ಇರೋದಿಲ್ಲ. ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಮಾಡಿ. ನನಗೆ ತೋಚಿದ್ದು ನಾನು ತಿಳ್ಕೊಂಡಿರೋ ರೀತಿ ನೀತಿಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಮಾಡಿ ಖಂಡಿತವಾಗ್ಲೂ. ಅದಾದಮೇಲೆ ನೀವು ದೇವಿಗೆ ಅಂತ ತರುವಂಥ ಮುಖವಾಡ ಇರ್ಬೋದು, ಕಲಶ ಇರ್ಬೋದು, ದೇವಿಗೆ ಸೀರೆ ತರ್ತೀರಾ, ದೇವಿಗೆ ಆಭರಣಗಳು ತರ್ತೀರಾ, ರೆಡಿಮೇಡ್ ಕೂದಲುಗಳು ಮತ್ತು ಒಂದಿಷ್ಟು ಪರಿಕರಗಳನ್ನ ನೀವು ತರ್ತಾ ಇರ್ತೀರಾ. ಯಾವಾಗಲೂ ಅಷ್ಟೇ ನಾವು ತೋರಿಕೆಗೋಸ್ಕರ ಆ ವಸ್ತುಗಳನ್ನೆಲ್ಲ ನಾವು ಇಟ್ಟು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ಲಕ್ಷ್ಮೀ ದೇವಿ ಒಲಿಯೋದಿಲ್ಲ. ನೀವು ಲಕ್ಷ್ಮಿಗೆ ಯಾವಾಗ್ಲೂ ಮಂಗಳಕರವಾದ ವಸ್ತುಗಳನ್ನ ನೀವು ಒಂದು 5 ಥರದ್ದು ಇಟ್ಟರೆ ಸಾಕು. ಹಾಲು, ಹಣ್ಣು, ತುಪ್ಪ ಇಷ್ಟನ್ನು ನೀವು ಇಟ್ಟು ನಿಮ್ಮ ಮನೆಯಲ್ಲಿರುವಂಥ ನೈವೇದ್ಯನ ಇಟ್ಟು ನೀವು ಪೂಜೆ ಮಾಡಿದ್ದೆ ಆದರೆ ವರಮಹಾಲಕ್ಷ್ಮಿ ತಾಯಿ ಒಲಿತಾರೆ. ಅಕಸ್ಮಾತ್ ಇದನ್ನೆಲ್ಲ ಹೇಳೋಕೆ ಹೋದರೆ ನಮ್ಮ ಮನೇಲಿದೆ, ನಾವು ಮಾಡ್ತೀವಿ, ನಿಮಗೆ ಮಾಡೋಕ್ಕೆ ಯೋಗ್ಯತೆ ಇಲ್ಲ, ಅದಕ್ಕೆ ನಿಮಗೆ ಬೇರೆಯವ್ರನ್ನ ನೋಡಿ ನಿಮಗೆ ಹೊಟ್ಟೆ ಕಿಚ್ಚುಪಡ್ತೀರಾ ಅಥವಾ ನೀವು ಕುದುಕ್ತೀರಾ ಅಂತ ಕೆಲವೊಬ್ಬರು ಅಂದ್ಕೊತಾ ಇರ್ತಾರೆ. ಇಲ್ಲಿ ಯಾರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡೋ ಅಂಥದ್ದು, ಕುದುಗೋ ಅಂತ ದೇನೂ ಇರೋದಿಲ್ಲ. ಎಲ್ಲರೂ ಮಾಡೋದು ದೇವರ ಆರಾಧನೆ. ದೇವರನ್ನ ನಾವು ನಾನಾ ರೂಪದಲ್ಲಿ ಪೂಜೆ ಮಾಡ್ತೀವಿ, ಒಲಿಸ್ಕೊತೀವಿ. ಆದರೆ ಬಡವ ಬಂದು ಅವನ ಮನೆಯಲ್ಲಿರೋಂಥ ಚಿಕ್ಕ ಪುಟ್ಟ ವಸ್ತುಗಳ ಮುಖಾಂತರ ಅವನು ದೇವರನ್ನು ತೃಪ್ತಿಗೊಳಿಸೋಕೆ ಹೋಗ್ತಾನೆ. ಶ್ರೀಮಂತ ಆಡಂಬರದ ರೀತಿಯಲ್ಲಿ ಅವನಿಗೆ ತೋಚಿದ ರೀತಿಯಲ್ಲಿ ಅವನು ಪೂಜೆನ ಮಾಡ್ತಾನೆ. ಯಾರು ಹೇಗೆ ಮಾಡಿದ್ರು ಅವರ ಪುಣ್ಯಕ್ಕೆ ಏನು ಲಭಿಸಬೇಕೋ ಅಷ್ಟೇ ಲಭಿಸೋದು ಅನ್ನೋದು ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ. ಅದರಲ್ಲೂ ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಖಂಡಿತವಾಗ್ಲೂ ನೀವು ಮಾಡಿ. ಅದರಲ್ಲಿ ನಿಮ್ಗೆ ಏನೇನು ಸರಿ ಅನಿಸುತ್ತೋ ಅದನ್ನು ನೀವು ಖಂಡಿತವಾಗ್ಲೂ ಮಾಡಿ ಸ್ನೇಹಿತರೆ ಅಂತ ತಿಳಿಸ್ತೀನಿ. ನೋಡಿ, ಯಾವಾಗಲೂ ಅಷ್ಟೇ ನೀವು ಪೂಜೆ ಮಾಡೋವಂಥ ಸಂದರ್ಭ ಬಂದು ಸೂರ್ಯೋದಯದಲ್ಲಿ ನೀವು ಪೂಜೆನ ಮಾಡಿ ಅಂತ ನಾನು ನಿಮಗೆ ತಿಳಿಸ್ತೀನಿ. ಅದರಲ್ಲೂ ಸಂಜೆ ಹೊತ್ತಲ್ಲಿ ನೀವು ಯಾವುದೇ ಕಾರಣಕ್ಕೂ ನೀವು ಅರಿಶಿಣ, ಕುಂಕುಮ ಎಲ್ಲ ಕೊಡುವಾಗ ನೀವು ಸುಮಂಗಲಿಯರು ಸಾಧ್ಯವಾದಷ್ಟು ಪಕ್ಷಪಾತ ಮಾಡ್ದಲೆ ನಿಮಗೆ ಯಾವುದು ಸರಿ ಅನಿಸುತ್ತೋ ಅಲ್ಲಿ ನೀವು ಮಹಾಲಕ್ಷ್ಮಿ ಪೂಜೆನೆ ಮಾಡಿ. ನೀವು ಮಾಡಿರೋಂಥ ನೈವೇದ್ಯಗಳನ್ನೆಲ್ಲ ಇಟ್ಟು ನಿಮ್ಮ ಮನೆಯಲ್ಲಿ ನಿಮಗೆ ಸಮೃದ್ಧಿ ಬೇಕು, ಸುಖ ಸಂಪತ್ತು ಬೇಕು ಅಂದರೆ ನೀವು ಎಲ್ಲರ ಮನೆಯಲ್ಲೂ ಅದನ್ನು ಅಂದರೆ ಬಾಗಿನ ಕೊಡೋದಕ್ಕೋಸ್ಕರ ಏನೇನೋ ಇಟ್ಟು ಎಲ್ಲ ಕೊಡ್ತಾರೆ. ನಿಮಗೆ ಏನೂ ಕೊಡೋಕ್ಕಾಗಲಿಲ್ಲ ಅಂದ್ರೂ ನೀವು ಒಂದು ಸ್ವಲ್ಪ ಎಲೆ, ಅಡಿಕೆ, ಬಾಳೆಹಣ್ಣು, ಸ್ವಲ್ಪ ಹೂವು, ನಿಮ್ಮ ಮನೆಯಲ್ಲಿ ಮಾಡಿರೋವಂಥದ್ದು ಯಾವುದೋ ಒಂದು ಸ್ವಲ್ಪ ಸ್ವೀಟು ಅಂದರೆ ನೀವು ದೇವರ ಪ್ರಸಾದಕ್ಕೆ ಇಟ್ಟಿರೋಂಥ ನೈವೇದ್ಯನ ನಿಮ್ಮ ಮನೆ ಮಕ್ಕಳಿಗೆ ಮಾತ್ರ ಕೊಟ್ಟು ನೀವು ಬೇರೆಯವರಿಗೆ ಹಂಚೋದಕ್ಕೋಸ್ಕರ ಎತ್ತಿಟ್ಟಂತಹ ಪ್ರಸಾದನ ನೀವು ನೈವೇದ್ಯವಾಗಿ
ಸ್ವೀಕರಿಸುವಂಥವ್ರಿಗೆ ಸ್ವಲ್ಪ ನೀವು ಪ್ರಸಾದ ಕೊಟ್ಟಿದ್ದೆ ಆದರೆ ವರಮಹಾಲಕ್ಷ್ಮಿ ತಾಯಿ ಖಂಡಿತವಾಗ್ಲೂ ಒಲಿತಾರೆ. ಅದಾದಮೇಲೆ ನಿಮಗೆ ಏನು ಸರಿ ಅನಿಸುತ್ತೋ ಅದನ್ನು ಮಾಡಿ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸ್ನೇಹಿತರೆ, ನನಗೆ ಕೆಲವೊಂದು ವಿಷಯದಲ್ಲಿ ನಾವು ಏನಾದರೂ ಮಾತಾಡಿದಾಗ ಅದು ದೊಡ್ಡ ವಿಷಯ ಆಗಿ ಪರಿಣಮಿಸುತ್ತೆ. ಅಂದರೆ ಕೆಲವೊಬ್ಬರುಗಳು ಅದನ್ನು ಅರ್ಥ ಮಾಡ್ಕೊಂಡಲೇ ಏನೇನೋ ಅರ್ಥಗಳನ್ನ ಕಲ್ಪಿಸ್ತಾರೆ. ಅದಕ್ಕೋಸ್ಕರ ನಾನು ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ. ನೀವು ಇಂಥ ತಪ್ಪುಗಳನ್ನ ಖಂಡಿತವಾಗ್ಲೂ ಮಾಡಬೇಡಿ ಅಂತ ತಿಳಿಸ್ತಾ ಇದ್ದೀನಿ. ಅದಾದಮೇಲೆ ನೀವು ಇನ್ನೇನು ಮಾಡಬೇಕು ಅಂದರೆ, ಅವತ್ತಿನ ದಿನ ನೀವು ಹೇಳ್ಕೊಬೇಕಾಗಿರೋ ಮಂತ್ರ ಬಂದು ಪದ್ಮಾಸನೆ ಪದ್ಮಕರೆ ಸರ್ವಲೌಕೈಕ ಪೂಜಿತೆ ನಾರಾಯಣ ಪ್ರಿಯೆ ದೇವಿ ಸುಪ್ರೀತ ಭಾವ ಸರ್ವದಾ ಅನ್ನೋ ಮಂತ್ರನ ಖಂಡಿತವಾಗ್ಲೂ ಹೇಳ್ಕೊಳ್ಳಿ. ಯಾಕಂದರೆ ನೀವು ಅವತ್ತಿನ ದಿನ ನಾರಾಯಣನ ಸಮೇತ ನೀವು ಲಕ್ಷ್ಮಿನ ನೀವು ಪೂಜೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಒಲಿತಾರೆ. ಅದಾದಮೇಲೆ ನೀವು ವರಮಹಾಲಕ್ಷ್ಮಿ ಹಬ್ಬದ ದಿನ ಕೆಲವೊಂದು ತಪ್ಪುಗಳನ್ನ ಮಾಡ್ತೀರಾ. ನಿಮಗೆ ಏನೇನು ಪೂಜಾ ಸಾಮಗ್ರಿಗಳು ಬೇಕೋ ಅದನ್ನೆಲ್ಲ ನೀವು ವರಮಹಾಲಕ್ಷ್ಮಿ ಹಬ್ಬದ ದಿನ ತರಕ್ಕೆ ಹೋಗಬೇಡಿ. ಯಾಕಂದರೆ ಹಬ್ಬದ ದಿನ ನೀವು ತಂದು ಪೂಜೆ ಮಾಡೋದು ಅಥವಾ ಹಬ್ಬದ ದಿನ ನೀವು ಕಬ್ಬಿಣದ ಸಾಮಾನುಗಳನ್ನು ಮನೆಗೆ ಕೊಂಡ್ಕೊಂಡು ತರೋದ್ರಿಂದ ಮನೆಯಲ್ಲಿ ಶನಿ ಕಾಟ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನೀವು ವರಮಹಾಲಕ್ಷ್ಮಿ ಜೊತೆ ಲಕ್ಷ್ಮಿನ ಮನೆಗೆ ಕರೆಯೋ ಹೊತ್ತಿನಲ್ಲಿ ನೀವು ಕಬ್ಬಿಣದ ಸಾಮಗ್ರಿಗಳಿರ್ಬೋದು, ಕಬ್ಬಿಣದ ಸ್ಟ್ಯಾಂಡ್ಗಳಿರ್ಬೋದು, ಬಿದಿರಿಂದ ಮಾಡಿರೋಂಥ ಕಟ್ಟೆಗಳು ಅಂದರೆ ಲಕ್ಷ್ಮೀ ದೇವಿಗೆ ಅಲಂಕಾರ ಮಾಡೋದಕ್ಕೆ ನೀವು ಕೆಲವೊಂದು ವಸ್ತುಗಳನ್ನ ತೊಗೊತೀರಾ, ಬೆಂಡುಗಳನ್ನ ತೊಗೊತೀರಾ, ಕಬ್ಬಿಣದ ತುಂಡುಗಳನ್ನ ತೊಗೊತೀರಾ, ಬಿದಿರಿಂದ ಮಾಡಿರೋಂಥ ಚೌಕಾಕಾರದ ಕಟ್ಟೆಗಳನ್ನೆಲ್ಲ ನೀವು ತೊಗೊತೀರಾ. ಅದನ್ನೆಲ್ಲ ನೀವು ತಂದಾಗ ಶನಿಯ ಅಂಶಗಳು ನಮ್ಮ ಮನೆಗೆ ಲಕ್ಷ್ಮಿ ಬರೋದಿಲ್ಲ. ಶನಿಯ ಅಂಶಗಳು ಬಂದಾಗ ಅಲ್ಲಿ ನಿಮಗೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಮಾಡಿದಾಗ ಅದು ನಿಧಾನವಾಗಿ ಆಗುತ್ತೆ. ಅದಕ್ಕೋಸ್ಕರ ನಿಮಗೆ ಅದು ಅವಶ್ಯಕತೆ ಇದೆ ಅಂತಂದರೆ ನೀವು ಹಬ್ಬದ ದಿನ ಥರದಲ್ಲೇ ಇವತ್ತಿನ ದಿನದಿಂದಲೇ ಎಲ್ಲ ತಂದು ಮೊದಲೇ ಇಟ್ಕೊಳ್ಳಿ. ಅಂದರೆ ನಿಮ್ಗೆ ಅವಶ್ಯಕತೆ ಇದೆ, ನಾವು ಅದೇ ರೀತಿ ಅಲಂಕಾರ ಮಾಡ್ತೀವಿ ಅಂತ ಬಯಸೋ ಅಂಥವ್ರು ಖಂಡಿತವಾಗ್ಲೂ ತರಬೇಡಿ ಅಂತ ನಾನು ಹೇಳ್ತಿಲ್ಲ, ತಂದ್ಕೊಳ್ಳಿ. ನಿಮಗೆ ಕಬ್ಬಿಣದ ಸಾಮಗ್ರಿಗಳು ಅಗತ್ಯ ಇದೆ, ನಮಗೆ ಅಲಂಕಾರಕ್ಕೆ ನಾವು ಇಡ್ತೀವಿ ಅನ್ನೋರು, ನಿಮಗೆ ಇಷ್ಟ ಇದೆ ಅಂತ ಅನ್ನೋರು ಹಬ್ಬದ ದಿನ ತರೋದನ್ನು ಬಿಟ್ಟು ಇಂಥ ದಿನಗಳಲ್ಲಿ ಇನ್ನೂ ಟೈಮ್ ಇದೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ತನಕ ನಿಮಗೆ ಟೈಮ್ ಇದೆ. ಈ ದಿನಗಳಲ್ಲಿ ತಂದ್ಕೊಳ್ಳಿ. ಅದರಲ್ಲೂ ಮುಖ್ಯವಾಗಿ ನೀವು ದೇವರಿಗೆ ತರೋಂಥ ನೈವೇದ್ಯದ ಅಡುಗೆಗಳಾಗಿರ್ಬೋದು ಅದನ್ನೆಲ್ಲ ಮೊದಲೇ ತಂದ್ಕೊಳ್ಳಿ. ಅದರಲ್ಲೂ ಹಬ್ಬದ ದಿನಗಳಲ್ಲಿ ನೀವು ಉಪ್ಪನ್ನ ತರೋದಾಗಿರ್ಬೋದು, ನಿಂಬೆಹಣ್ಣನ್ನು ತರೋದಾಗಿರ್ಬೋದು, ಹಸಿಮೆಣಸಿನ್ಕಾಯಿನ ತರೋದಿರ್ಬೋದು, ಎಣ್ಣೆನ ಇರ್ಬೋದು, ಬಿಳಿ ಎಳ್ಳು ಕಪ್ಪು ಎಳ್ಳನ್ನು ತರೋದಿರ್ಬೋದು, ಸಾಸಿವೆ ಎಣ್ಣೆನ ತರೋದಿರ್ಬೋದು, ಅಥವಾ ನೀವು ಎಳ್ಳೆಣ್ಣೆನ ತರೋದಿರ್ಬೋದು. ಈ ಥರದನ್ನೆಲ್ಲ ನೀವು ತಂದಾಗ ಅದರಲ್ಲೂ ಮುಖ್ಯವಾಗಿ ನೀವು ಮನೆಗೆ ದೀಪ ಹಚ್ಚೋದಕ್ಕೆ ಎಳ್ಳೆಣ್ಣೆನ ಅಥವಾ ಎಳ್ಳನ್ನ ನೀವೆಲ್ಲ ಮನೆಗೆ ತರೋದ್ರಿಂದ ಅವೆಲ್ಲ ಶನಿಕಾರಕ ಅಂಶಗಳಾಗಿರುತ್ತೆ. ಅಂಥದ್ದನ್ನು ನೀವು ಮನೆಗೆ ತಂದಾಗ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಜ್ಯೇಷ್ಠಾದೇವಿಯ ಅನುಗ್ರಹ ಆಗುತ್ತೆ. ಅಂದರೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಶುಭ ಕಾರ್ಯಗಳು ನೆರವೇರೋದಕ್ಕೆ ಅದು ಬಿಡೋದಿಲ್ಲ. ಶನಿಕಾರಕ ತತ್ವಗಳಿರುತ್ತೆ, ಅಲಕ್ಷ್ಮಿಯ ಸಂಕೇತಗಳಾಗಿರುತ್ತೆ, ಅಥವಾ ಕ್ಷುದ್ರ ದೇವತೆಗಳಿಗೆ ಆಹ್ವಾನ ಮಾಡೋದಕ್ಕೆ ನಾವು ಅವಕಾಶ ಕೊಟ್ಟಂಗಾಗುತ್ತೆ. ಅದಕ್ಕೆ ನಿಮಗೆ ಯಾವುದೇ ಒಂದು ವಸ್ತುಗಳನ್ನು ನೀವು ಮನೆಗೆ ತರಬೇಕು ಅಂದರೆ ನೀವು ಈ 3-4 ದಿವಸಗಳಲ್ಲೇ ಮೊದಲೇ ತಂದ್ಕೊಂಬಿಡಿ. ಅದರಲ್ಲೂ ನೀವು ಕೆಲವೊಂದು ವಸ್ತುಗಳನ್ನ ಮನೆಗೆ ನೀವು ಅವತ್ತಿನ ದಿನ ತರೋದ್ರಿಂದ ಮನೆಗೆ ದಾರಿದ್ರ್ಯತನ ಅನ್ನೋದು ಬರುತ್ತೆ. ಮನೆಯಲ್ಲಿ ಇಲ್ದಿರೋ ಆಚರಣೆಗಳನ್ನೆಲ್ಲ ಯಾರೋ ಮಾಡ್ತಾರೆ ಅಂತ ಏನೇನೋ ಆಚರಣೆಗಳನ್ನ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗಬೇಡಿ. ನೀವು ಅಷ್ಟು ದುಡ್ಡೆಲ್ಲ ಖರ್ಚು ಮಾಡಿದಂಥ ಆರಾಧನೆ ಪದ್ಧತಿಗಳು ನಿಮಗೆ ಆ ಕ್ಷಣ ಸಂತೋಷನ ಕೊಡುತ್ತೆ, ಆದರೆ ಸುಖನ ಕೊಡೋದಿಲ್ಲ ಅನ್ನೋದು ನನ್ನ ಭಾವನೆ. ನೋಡಿ, ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಖಂಡಿತವಾಗ್ಲೂ ಮಾಡಿ. ಆಮೇಲೆ ನೀವು ಮುಖ್ಯವಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನದಲ್ಲಿ ಸಾಧ್ಯವಾದಷ್ಟು ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಯಾವ್ಯಾವ ರೀತಿ ಅಲಂಕಾರನ ಮಾಡ್ತೀರೋ ಆ ರೀತಿ ನೀವು ಅಲಂಕಾರ ಮಾಡ್ಬೋದು. ಅಕಸ್ಮಾತ್ ನೀವು ದೇವರಿಗೆ ನಿಮಗೆ ಮಹಾಲಕ್ಷ್ಮಿ ಅನುಗ್ರಹ ಚೆನ್ನಾಗಿ ಬೇಕು ಅಂತ ಅಂದರೆ ನೀವು ನಿಮ್ಮ ಮನೆಯಲ್ಲಿರೋವಂಥ ನಾಣ್ಯಗಳನ್ನ ಇಡಿ. ನೀವು ದುಡ್ಡನ್ನು ಪ್ರದರ್ಶನ ಮಾಡೋಕ್ಕೋಸ್ಕರ ಎಷ್ಟೆಷ್ಟೋ ನಾಣ್ಯಗಳನ್ನ ಇಡಬೇಡಿ. ಕೆಲವೊಬ್ಬರು
ಕಳಸಕ್ಕೆ ವಿಶೇಷವಾಗಿ ನಾನು ಹೇಳಿರೋ ಪ್ರಕಾರ ಕೆಲವೊಬ್ಬರು ಶಾಸ್ತ್ರ ಸಂಪ್ರದಾಯವಾಗಿ ಮಾಡೋವಂಥವ್ರನ್ನ ನೋಡಿದಾಗ ಕೆಲವೊಬ್ಬರು ಕಳಸಕ್ಕೆ ಅಂತ ಒಂದಿಷ್ಟು ನಾಣ್ಯಗಳನ್ನ ಶೇಖರಣೆ ಮಾಡಿರ್ತಾರೆ. ಆ ನಾಣ್ಯಗಳನ್ನ ನಾವು ಕಳಸದೊಳಕ್ಕೆ ಹಾಕಿ ಇಂತಿಷ್ಟು ನಾಣ್ಯಗಳ ಸಂಖ್ಯೆ ಅಂತ ಇರುತ್ತೆ, ಒಂದು ಅಷ್ಟು ಸಂಖ್ಯೆಗಳು ಹಾಕಿದಾಗ ಮಾತ್ರ ನಮಗೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ಮಾರ್ವಾಡಿಸಿಗಳು ಎಷ್ಟು ಜನ ನನ್ನ ಹತ್ರ ಹೇಳ್ಕೊಟ್ಟಿದ್ದಾರೆ ಅಂದರೆ ಅವ್ರು ಹೇಳ್ತಾ ಇದ್ರು ಯಾವಾಗ್ಲೂ ಅವ್ರು ಮಾಡೋ ವಿಧಾನಗಳೇ ಬೇರೆ ಇರುತ್ತೆ, ಅವ್ರ ಪದ್ಧತಿಗಳೇ ಬೇರೆ ಇರುತ್ತೆ. ಆ ಪದ್ಧತಿಗಳನ್ನ ಕೂಡ ನನಗೆ ಗೊತ್ತಿರೋ ರೀತಿಲಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಕಳಸಕ್ಕೆ ನಾವು ಎಷ್ಟು ನಾಣ್ಯಗಳನ್ನ ಹಾಕಬೇಕು ಮತ್ತು ನಾವು ಕಳಸದ ಒಳಗಡೆ ಹಾಕಿದಂಥ ನಾಣ್ಯನ ನಾವು ಏನು ಮಾಡಬೇಕು ಮತ್ತು ನಾವು ಕಳಸ ದೇವ್ರ ಮುಂದೆ ಯಾವ ವಸ್ತುಗಳನ್ನ ಇಟ್ಟರೆ ಲಕ್ಷ್ಮಿ ಬೇಗ ದೇವಿ ಪ್ರಾಪ್ತಿ ಆಗ್ತಾರೆ. ಆಮೇಲೆ ನಾವು ದೇವಿನ ನಾವು ಯಾವ ರೀತಿ ಮನೆಗೆ ಆಹ್ವಾನ ಮಾಡ್ಕೊಬೇಕು ಮತ್ತು ನಾವು ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಯಾವ ರೀತಿ ದೇವಿನ ನಮ್ಮ ಮನೆಗೆ ಕರ್ಕೊಬೇಕು ಅನ್ನೋದ್ರ ಬಗ್ಗೆನೂ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.